ಹಾಯ್ ಹಲೋ ನಮಸ್ಕಾರ. ನನ್ನ HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಭೀಮನ ಅಮಾವಾಸ್ಯೆ ಪೂಜೆ ಪ್ರಿಪ್ರೇಷನ್. ಫೈನಲಿ ಭೀಮನ ಅಮಾವಾಸ್ಯೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ತುಂಬ ಚೆನ್ನಾಗಾಯಿತು. ನಮ್ಮ ಮನೆಯವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮನೆಯವ್ರು ಮತ್ತೆ ಡ್ಯೂಟಿಗೆ ಹೋಗ್ಬೇಕಿತ್ತು, ಸೊ ಅರ್ಜೆಂಟಲ್ಲಿದ್ದರು. ಇದು ನನ್ನ ಅಜ್ಜಿ ಸೀರೆ. ಅಜ್ಜಿ ಮೊಮ್ಮಗಳು ಡ್ಯಾನ್ಸ್ ನೋಡ್ರಪ್ಪ. ನನ್ನ ಮಗಳಿಗೆ ಅಮ್ಮ ಕೊಡಿಸಿದ ಬಳೆ. ಮಗಳ ಆಟ ನೋಡಿ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೇವೆ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಭೀಮನ ಅಮಾವಾಸ್ಯೆ ಇದೆಯಲ್ಲ, ಹಾಗಾಗಿ ನಮ್ಮ ಮನೆ ದೇವರು ನಮ್ಮ ಮನೆಯವರಿಗೆ ಪಾತ್ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಚೆನ್ನಾಗಿ ಹೇಳಿದ್ರಿ. ಅವರು ಡ್ಯೂಟಿ ಮುಗಿಸ್ಕೊಂಡು ಬರಬೇಕು, ಸೊ ಅಷ್ಟರೊಳಗೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪಾತ್ ಪೂಜೆ ಮಾಡಲಿಕ್ಕೆ ನೀವು ತಟ್ಟೆ ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಆ್ಯಂಡ್ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ನಾನು ಪೂಜೆ ಮಾಡ್ತೀನಿ. ಕೆಲವೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಗೊತ್ತು ಇದೇ ಟೈಮಿಗೆ ಪರ್ಟಿಕ್ಯುಲರಾಗಿ ಪೂಜೆ ಮಾಡಬೇಕು ಅಂತ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆಯವರು ಹೊರಗಡೆ ಡ್ಯೂಟಿ ಮಾಡೋದ್ರಿಂದ ಅವ್ರು ಯಾವಾಗ ಫ್ರೀ ಆಗಿರ್ತಾರೆ ಬರ್ತಾರೆ ಅವಾಗ ಮಾಡಬೇಕು. ಸೊ ಇವಾಗ ಒಂದು ಟೈಮು ಸಂಜೆ 6 ಗಂಟೆ ಮೇಲಾಗಿದೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಪಾದ ಪೂಜೆ ಹೇಗಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೀವು ಕೂಡ ಪಾದ ಪೂಜೆ ಹೇಗೆಲ್ಲ ಮಾಡಿದ್ವಿ ಅಂತ ಹೇಳಿ, ಆಯಿತಾ? ಸೊ ಫೈನಲಿ ನಮ್ಮ ಮನೆಯವರು ಬಂದರು. ಸೊ ಹಾಗಾಗಿ ಒಂದು ಕಡೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೂ ಈಸಿ ಆಗುತ್ತೆ ಅಂತ ಹೇಳಿ ಅವ್ರು ಬರೋದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಆ್ಯಂಡ್ ಅವ್ರು ಬಂದ ತಕ್ಷಣ ಅವ್ರ ಮಗಳನ್ನ ಮಾತಾಡಿಸ್ಕೊಂಡು ಮುದ್ದು ಮಾಡಿಕೊಂಡು, ಅವ್ರ ಮಗಳು ಅಷ್ಟೇ ಅಪ್ಪನ ಹತ್ರ ಓಡೋಗ್ಬಿಡ್ತಾರೆ. ವಾರ ಪೂರ್ತಿ ನಾನು ನೋಡ್ಕೊಂಡ್ರು ಅವ್ರ ಅಪ್ಪ ಬಂದ ತಕ್ಷಣ ನಾನು ನೆನಪೇ ಇರಲ್ಲ ನನ್ನ ಮಗಳಿಗೆ, ಗೊತ್ತಾ? ಮನೆಯವರು ಪಾದ ಪೂಜೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರು, ಹುಷಾರು ಕಣಮ್ಮ, ಗಂಧದ ಕಡ್ಡಿಲಿ ಸುಟ್ಬಿಟ್ಟಿಯಾ, ಬೆಂಕಿಲಿ ಸುಟ್ಬಿಟ್ಟಿಯಾ, ಜೋಪಾನವಾಗಿ ಪೂಜೆ ಮಾಡು ಅಂತ ಹೇಳ್ತಾ ಇದ್ವಿ. ಪಾದ ಪೂಜೆನ ಬೆಳಗ್ಗೆ ಬೇಗ ಎದ್ದು ನಾವು ಸ್ನಾನ ಗಿನ ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ವರ್ಕಲ್ಲಿರೋದ್ರಿಂದ. ಸೊ ಬೇರೆ ಕಡೆಯಿಂದ ಬಂದು ಪೂಜೆ ಮಾಡಿಸ್ಕೊಂಡು ಒಂದು 1/4 ಗಂಟೆನೂ ಇರಲಿಲ್ಲ. ಬೇಗ ಹೋಗಬೇಕು, ಬೇಗ ಪೂಜೆ ಮಾಡು ಅಂತ ಪೂಜೆ ಮಾಡೋದಕ್ಕೂ ನೆಮ್ಮದಿ ಕೊಡಲಿಲ್ಲ. ಹಾಗಾಗಿ ಸ್ವಲ್ಪ ಎಷ್ಟು ಗೊತ್ತಿರುತ್ತೋ ಅಷ್ಟು ನೀಟಾಗಿ ಪೂಜೆ ಮಾಡಿದೆ. ನನಗೆ ಗೊತ್ತಿರೋ ಪ್ರಕಾರ ಭೀಮನ ಅಮಾವಾಸ್ಯೆ ಪೂಜೆ ಏನಕ್ಕಪ್ಪ ಮಾಡ್ತವೆ ಅಂತ ಹೇಳಿದ್ರೆ, ಹೊರಗಡೆ ಹೋಗ್ತಾ ಇರ್ತವೆ ಯಜಮಾನರು. ಸೊ ನನ್ನ ಗಂಡ ಎಲ್ಲೇ ಹೋದ್ರು ಆರಾಮಾಗಿ ಮನೆಗೆ ಬರಲಿ, ಅವ್ರಿಗೆ ಆಯಸ್ಸು ಆರೋಗ್ಯ ಅಂತಸ್ತು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಕೊಡಲಿ, ಕೊನೆವರೆಗೂ ನಾನು ಮುತ್ತೈದೆಯಾಗೆ ಬದುಕಿರಲಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾರಂತೆ. ಇದಿಷ್ಟು ನನಗೆ ಗೊತ್ತಿರೋದು. ಸೊ ಇದನ್ನು ಬಿಟ್ಟು ಬೇರೆ ಏನಾದರೂ ಇದಕ್ಕೆ ಕಾರಣ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಮನಸಾರೆ ನಮ್ಮ ಮನೆಯವ್ರಿಗೆ ಬೇಡ್ಕೊಂಡು ಒಳ್ಳೆಯದಾಗಲಿ, ಅವ್ರಿಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಕೇಳಿಕೊಂಡು ಪೂಜೆ ಮಾಡಿದೆ. ಮಧ್ಯದಲ್ಲಿ ಗಂಧದ ಕಡ್ಡಿ ಸುಟ್ಟಿಯಾ ಅಂತ ಹೇಳಿ ಪೂಜೆಗೆ ಡಿಸ್ಟರ್ಬ್ ಮಾಡ್ತಿದ್ವು. ಬಿಟ್ರೆ ನಿನ್ನ ಸತಾಯಿಸೋದಕ್ಕೆ ಬೇರೆ ಯಾರಿದ್ದಾರೆ ಹೇಳು ರಾಧಾ? ಇಲ್ಲಿ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಕಾಪಿರೈಟ್ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮ ಮನೆಯವ್ರ ಜೊತೆ ಅಂದರೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಆಗಿದೆ ಅಲ್ವಾ, ಫ್ಯಾಮಿಲಿ ಜೊತೆ ಒಂದು ಫೋಟೋ ತೆಕ್ಕೊಳ್ಳೋಣ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆದ್ರೆ ನಮ್ಮ ಮನೆಯವರು ಟೈಮ್ ಆಗಿದೆ ಅಂತ ವೇಗಿಸ್ತಿದ್ರು. ಆ್ಯಂಡ್ ಈ ಸೀರೆ ನನಗೆ ತುಂಬ ಸೆಂಟಿಮೆಂಟಲ್. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ವೇರ್ ಮಾಡ್ತಿರೋ ಸ್ಯಾರಿ ಎಲ್ಲ ನಮ್ಮ ಅಜ್ಜಿದು. ನಮ್ಮ ಅಜ್ಜಿ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಇದು ಅಜ್ಜಿ ಸೀರೆ. ಬೀಳಿಲಿ ಅವಳು ನೀನಿದ್ರು ಮಾಡಕ್ಕಲ್ಲ. ಅಮ್ಮ ಇಲ್ಲಿ ಮುದ್ದೆ ಲವ್. ಫೈನಲಿ ಪಾದ ಪೂಜೆ ಎಲ್ಲ ಮಾಡಿ ಮುಗೀತು. ನಮ್ಮ ಮನೆಗೆ ಹೊರಬಿಟ್ರು. ಅವ್ರು ನನಗೊಂದು ಜೊತೆ ಬ್ಯಾಂಗಲ್ ತೊಗೊಬಂದಿದ್ದಾರೆ. ಅದು ಹೆಂಗಿದೆ ಅಂತ ಹೇಳಿದ್ರೆ, ಓಕೆ ಫಸ್ಟ್ ಟೈಮ್ ತೊಗೊಂಡಿರೋದಲ್ವಾ ಅಂತ ಅನ್ಕೋಬೋದು. ಒಂದು ಸ್ವಲ್ಪ ಹೂವು ಬ್ಯಾಂಗಲ್ ಕೊಟ್ಟರು. ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಹೂವು ಬಳೆ ತುಂಬ ಮುಖ್ಯ. ಸೊ ನಮ್ಮ ಮನೆಯವರು ಹೂವು ಮತ್ತು ಬ್ಯಾಂಗಲ್ನ ಕೊಟ್ಟಿದ್ದಾರೆ. ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಗೆ ಹೊರಟ ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೆ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೋಬೇಕಾದ್ರೆ ನಮ್ಮಮ್ಮ ಪಾಪುನ ನೋಡ್ಕೋತಾ ಇರ್ತವೆ. ನನಗೆ ತುಂಬ ಸಪೋರ್ಟ್ ಮಾಡೋದು ಅಂದರೆ ನಮ್ಮಮ್ಮನೇ. ಯಾಕೆ ಅಂತ ಹೇಳಿದ್ರೆ, ಪಾಪುನ ನಾನು ಒಬ್ಬಳೇ ನೋಡಿಕೊಂಡು ನನ್ನ ಕೆಲಸನೂ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸು ಎಡಿಟಿಂಗು ಪ್ರತಿಯೊಂದು ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಅಲ್ಲಿ ನನಗೆ ಬ್ಯಾಕ್ ಸಪೋರ್ಟ್ ಆಗಿರೋದು ನಮ್ಮಮ್ಮ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತವೆ. ಸೊ ನನ್ನ ಮಗಳಿಗೆ ಒಳ್ಳೆ ಸಾಂಗ್ ಹಾಕ್ಕೊಂಡು ಅವಳಿಗೆ ಡ್ಯಾನ್ಸ್ ಕಲಿಸಿದ್ದು, ಕೆಲವೊಂದು ಪದಗಳನ್ನೆಲ್ಲ ನನಗಿಂತ ಹೆಚ್ಚಾಗಿ ನನ್ನ ಮಗಳ ಜೊತೆ ನಮ್ಮಮ್ಮನೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವೇ ಜಾಸ್ತಿ ಎಲ್ಲನೂ ಹೇಳ್ಕೊಡ್ತವೆ. ಸೊ
ನಾನು ತುಂಬ ಲಕ್ಕಿ ನಮ್ಮಮ್ಮನಂತ ಅಮ್ಮನ ಪಡೆದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಮ್ಮ ಪಾಪುಗೆ ಹಬ್ಬಕ್ಕೆ ಅಂತ ಹೇಳಿ ಬಳೆ ಕೊಡಿಸಿದ್ವು. ಆ್ಯಂಡ್ ಅಮ್ಮಂಗೆ ತುಂಬ ಆಸೆ, ಹೊಸ ಬಟ್ಟೆ ಹಾಕು, ಬಳೆ ಹಾಕು, ನೋಡೋಣ ನನ್ನ ಮೊಮ್ಮಗಳು ಹೆಂಗೆ ಕಾಣ್ತಾಳೆ ಅಂತ. ಬಟ್ ನನ್ನ ಮಗಳು ಕೀಟ್ಲೆ ಹಾಕಿಸ್ಕೊತಾ ಇರಲಿಲ್ಲ. ಸೊ ಫೈನಲಿ ಹೇಗೋ ಕಷ್ಟಪಟ್ಟು ಬ್ಯಾಂಗಲೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ಯಾಂಗಲ್ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ. ಆ್ಯಂಡ್ ಇನ್ನೊಂದು ಹೊಸ ವಿಷಯ ಹೆಂಗೆ ಗೊತ್ತಾ, ನಮ್ಮಮ್ಮ ಹೊಸದಾಗಿ ನಾವು ಹೇಳ್ಕೊಡ್ತಾ ಇರ್ತೇವಲ್ಲ, ಇದು ನೋಡಿ ಕೈ ತವನೇ ಬಂದಿದೆ ಬೆನ್ನು ಕೆವಿಯೋದಕ್ಕೆ. ನನ್ನ ಮಗಳು ನನಗೆ ಬೆನ್ನು ಕೆವಿ ಅಂತ ಹೇಳಿ ನಮ್ಮಮ್ಮನ ಹತ್ರ ಹೋಗಿ ಕೊಟ್ಬಿಟ್ಟು ಬೆನ್ನು ಕೆವಿಸ್ಕೊತಾ ಇದ್ಲು. ಅವಳಂತವ ಹಂಗೆ ಮತ್ತೆ ಮಲ್ಕೊಂಡು ಬೆನ್ನು ಕೆವಿ ಅನ್ನೋದು. ನಮ್ಮಮ್ಮ ಏನಾದ್ರು ಬೆನ್ನು ಕೆವಿಯೋದು ಬಿಟ್ಟರೆ ಇನ್ನು ಕೆವಿ ಅಂತ ಹೇಳಿ ಆ್ಯಕ್ಷನ್ ಮಾಡೋದು. ಮಕ್ಕಳು ಬೆಳಗ್ಗೆಯೋದು ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ನನ್ನ ಮಗಳು ಬೆಳೆಯೋದು ನೋಡಿ ನನಗಿನ್ನ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನಮಗೂ ಇನ್ನೂ ಚಿಕ್ಕ ಚಿಕ್ಕ ಬಾಲ್ಯದ ನೆನಪುಗಳೇ ಹೋಗಿಲ್ಲ. ಆಲ್ರೆಡಿ ನನ್ನ ಮಗಳು ನನ್ನ ಕಣ್ಮುಂದೆ ಬೆಳೀತಿದ್ದಾಳಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಬಟ್ ಕ್ವಾಟ್ಲೆನೂ ಅಷ್ಟೇ ಕೊಡ್ತಾಳೆ. ಬಟ್ ಜಾಸ್ತಿ ನಮ್ಮಮ್ಮ ಜೊತೆ ಇರೋದ್ರಿಂದ ನನಗೆ ಸ್ವಲ್ಪ ಕ್ವಾಟ್ಲೆ ಕಮ್ಮಿ, ನಮ್ಮಮ್ಮಂಗೆ ಜಾಸ್ತಿ ಕ್ವಾಟ್ಲೆ ಕೊಡೋದು. ನಾನಿದ್ರೂ ನಮ್ಮಮ್ಮನ ಸಿಕ್ಕಾಬಟ್ಟೆ ಹಚ್ಕೊಂಡಿದ್ದಾವೆ. ಆ್ಯಂಡ್ ನಮ್ಮಮ್ಮನೂ ಕೂಡ ಅಷ್ಟೇ ನನ್ನ ಮಗಳಿಗೋಸ್ಕರ ಏನೆಲ್ಲ ಮಾಡಿದ್ದಾವೆ. ಮೊಮ್ಮಗಳು ಅಂದ್ರೇ ಜೀವ ಅವ್ರಿಗೆ. ಎಲ್ಲ ಅಜ್ಜಿದಿವ್ಗೂ ಅಷ್ಟೇ ಅಲ್ವಾ, ನಮ್ಮ ಅಜ್ಜಿ ನೆನಪಾಗ್ತವೆ ನಮ್ಮಮ್ಮನ ನೋಡಿದ್ರೆ. ಬಿಕಾಸ್ ನಮ್ಮ ಅಜ್ಜಿನೂ ಕೂಡ ಅಷ್ಟೇ ನನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ವು. ಸೊ ಹಾಗಾಗಿ ಬರುವ ಬೇಕಾ ಒದೆ ಬೇಕಾ ಹಿಂಗೆ ಅನ್ಬೇಕ ಮಗನು ನಿಂಗೆ ಒದೆ ಬೇಕಾ? ನಮ್ಮ ಅಜ್ಜಿಗೆ ಹೇಳ್ತೀನಿ ಏನು ಕೆಟ್ಟದ್ದನ್ನ ಏನು ಮಾಡಬಾರ್ದು ಮಗಳೇ, ಕರೆಕ್ಟಾಗಿ ಇದು ಬಿಡಿ. ಕೆಟ್ಟದ್ದನ್ನ ಏನು ಮಾಡಬಾರ್ದು ತೋರಿಸಿ, ಕೆಟ್ಟದ್ದನ್ನು ನೋಡಬಾರ್ದು. ಅದಾದಮೇಲೆ ಆಮೇಲೆ ಮಾತಾಡಬಾರ್ದು. ಬರೀ ಅಜ್ಜಿ ಮೊಮ್ಮಗಳು ಡ್ಯಾನ್ಸ್ ಮಾಡಿದ್ವಿ ಸಾಕಾ, ನಾನು ಮಾಡೋಣ ಅಂತ ಹೇಳಿ ನನ್ನ ಮಗಳ ಜೊತೆ ಸೇರಿಕೊಂಡು ನಾನು ಒಂದು 2-3 ಸ್ಟೆಪ್ ಹಾಕ್ತೆ. ಆ್ಯಕ್ಚುಲಿ ನನಗೆ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ, ಬಟ್ ಪರ್ಫೆಕ್ಟ್ ಡ್ಯಾನ್ಸರ್ ಏನಲ್ಲ ನಾನು. ಇಲ್ಲಿ ಸಾಂಗ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದೀನಿ. ಶಿವರಾಜ್ ಕುಮಾರ್ ಅವ್ರದ್ದು ಸಾಂಗ್ ಬರ್ತಾಯಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆ ಸಾಂಗ್ ಕೇಳ್ತಾ ಇದ್ವೇ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಹುಬ್ಬಳ್ಳಿಯ ಶವದಾಗ ಆ ಸಾಂಗ್ ಬರ್ತಾಯಿತ್ತು. ನಾನೇನು ಸಾಂಗ್ ತುಂಬ ಚೆನ್ನಾಗಿ ಹೇಳಲ್ಲ. ಸೊ ನನ್ನ ಮಗಳ ಜೊತೆ ಒಂದೆಲ್ಲ ಸ್ಟೆಪ್ ಹಾಕಿ ಮುಗಿಸ್ದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.